ಒಂದು ನಿಜ ಹೇಳ ಬಂಧುಗಳೇ, ಒಬ್ಬರು ನಿನ್ನ ಬದುಕಿಗೆ ಬರ್ತಿದ್ದಾರೆ ಅಂದರೆ ಅದು ನೀನು ತಗೊಂಡಿರೋ ನಿರ್ಧಾರ. ಅವರು ನಿನಗೆ ಇಷ್ಟ ಆಗಿರಬಹುದು, ನೋಡೋಕ್ಕೆ ಚೆನ್ನಾಗಿರ್ಬೋದು, ಮನಸ್ಸು ಇಷ್ಟ ಆಗಿರ್ಬೋದು, ನಿನ್ನನ್ನು ಅವ್ರು ಅರ್ಥ ಮಾಡ್ಕೋತಾರೆ ಅಂತ ನೀನು ನಿರ್ಧಾರ ತಗೊಂಡಿರ್ಬೋದು. ಆದರೆ ಅದೇ ಒಬ್ಬರು ನಿನ್ನ ಜೀವನದಿಂದ ಹೊರಗಡೆ ಹೋಗ್ತಿದ್ದಾರೆ ಅಂದರೆ ಅದು ದೇವರು ತಗೊಂಡಿರೋ ನಿರ್ಧಾರ. ಸುಮ್ಮನೆ ಯಾವುದೋ ಕಾರಣ ಇಲ್ಲದೆ ನಡೆಯೋದಿಲ್ಲ. ನಿನ್ನ ಬಗ್ಗೆ ಅವರು ಮಾತಾಡಿರೋ ಮಾತುಗಳು ನಿನ್ನ ಕಿವಿಗೆ ಬೀಳದೇ ಇರ್ಬೋದು, ಆದರೆ ಭಗವಂತನ ಕಿವಿಗೆ ಖಂಡಿತ ಬಿದ್ದಿರುತ್ತೆ. ನಿನ್ನ ಬದುಕಿಗೆ ಅವರ ಅಗತ್ಯ ಇಲ್ಲ ಅಂತಲೇ ಸರಿಯಾದ ನಿರ್ಧಾರ ತಗೊಂಡು ನಿನ್ನ ಬದುಕಿನಿಂದ ಅವರನ್ನು ತೆಗೆದಿರ್ತಾನೆ. ಅರ್ಥ ಮಾಡಿಕೊಂಡು ಚೆನ್ನಾಗಿ ಬಾಳಬೇಕು. ಅದನ್ನು ಬಿಟ್ಟು ಏನೇನೋ ಹುಚ್ಚುಚ್ಚಾಗಿ ಯೋಚನೆ ಮಾಡಿ ಜೀವನವನ್ನು ಕೊನೆಗೊಳಿಸೋದಲ್ಲ. ಹಾಗೆ ನಿನ್ನ ಆಯ್ಕೆ ತಪ್ಪಾಗಿದ್ದು ನಿನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಸಂಸಾರ ಹಾಳು ಮಾಡುವ ಹಾಗಿದ್ದರೆ ಭಗವಂತ ನಿಷ್ಠೆಯಿಂದ ಇರುವವರ ಪರನೇ ನಿಂತು ನ್ಯಾಯ ಕೊಡ್ತಾನೆ. ಅದರ ಅರ್ಥ ನೀನು ಕಳ್ಕೊಂಡೆ ಅಂತಲ್ಲ, ತಿಳ್ಕೊಂಡು ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ. ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ತಿದ್ಕೊಂಡು ನಡೆಯೋದಿದೆಯಲ್ಲ ಅದು ತುಂಬ ದೊಡ್ಡದು.